ಕಾಡಿನ ಮತ್ತೊಂದು ಅಚ್ಚರಿಯ ವಿಷಯ ಏನು ಅಂತಂದರೆ ಇದು ವೈಲ್ಡ್ ಡಾಗ್. ಸಾಮಾನ್ಯವಾಗಿ ವೈಲ್ಡ್ ಡಾಗ್ಗಳು 10ರಿಂದ 12, 13, 14 ಈ ಥರ ಗುಂಪಾಗಿ ವಾಸ ಮಾಡ್ತವೆ. 4-5 ಮರಿಗಳಿರ್ತವೆ, ಮಿಕ್ಕಿದೆಲ್ಲ ಅಡಾಲ್ಟ್ಸ್ ಇರ್ತವೆ. ಪ್ರತಿಯೊಂದು ಗುಂಪು ಲೀಡ್ ಮಾಡೋದು ಒಂದು ಫೀಮೇಲು. ಆ ಫೀಮೇಲು ತನ್ನ ಅಷ್ಟು ಕುಟುಂಬವನ್ನು ಆ ದಟ್ಟ ಕಾಡಿನಲ್ಲಿ ಹುಲಿಗಳಿಂದ, ಚಿರತೆಗಳಿಂದ ರಕ್ಷಣೆ ಮಾಡಿಕೊಂಡು ತನ್ನ ಕುಟುಂಬವನ್ನು ಕಾಪಾಡ್ಕೊಂಡು ಹೋಗ್ತಾ ಇರುತ್ತೆ. ನಿಮಗೆ ಆಶ್ಚರ್ಯ ಅಂತಂದರೆ ಒಂದೊಂದು ಸಲ ಒಂದೊಂದು ವೈಲ್ಡ್ ಡಾಗ್ ಅಂದರೆ ಸೀಳ್ನ ಏನಿರ್ತದೆ, ಒಂದು ಕುಟುಂಬವನ್ನು ಕಟ್ಟಬೇಕಾದ್ರೆ, ಸಿಂಗಲಿಂದ ಒಂದು ಕುಟುಂಬವನ್ನು ಕಟ್ಟಬೇಕಾದ್ರೆ ಗುಂಪಿಂದ ಹೊರಗಡೆ ಬಂದಿರುತ್ತೆ. ಅವುಗಳನ್ನು ಮನಸ್ತಾಪಗಳಿರ್ತವೆ, ಘರ್ಷಣೆಗಳಿರ್ತವೆ. ಸೊ ಅದರಿಂದ ಒಂಟಿಯಾಗಿ ಬಂದ್ಬಿಡ್ತವೆ. ಅದು ಹೆಣ್ಣಾಗಲಿ ಗಂಡಾಗಲಿ, ಅದು ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಒಂದು ಹೊರಗಡೆ ಬರುತ್ತೆ. ಅದು ತನ್ನ ಕುಟುಂಬನ ಹೊಸ್ದಾಗಿ ಬಿಲ್ಟಪ್ ಮಾಡ್ಕೊಂಡು ಹೋಗುತ್ತೆ. ಬಗ್ಗೆ ನಾನು ಎಷ್ಟು ಸಲ ಗಮನಿಸಿದ್ದೀನಿ ಅಂತಂದರೆ, ನನ್ನ ಕಾಡು ಬಂದಾಗಲೆಲ್ಲ ನನಗೆ ಫಾರ್ಚುನೇಟ್ಲಿ ಸಿಗ್ತಾನೆ ಇರ್ತವೆ. ಪ್ರತಿ ವಾರ ಸಿಗದೇ ಇರ್ಬೋದು, ಸಾಮಾನ್ಯವಾಗಿ ಸಿಗ್ತಾ ಇರ್ತವೆ. ಒಂದು ಸಲ ಚಿರತೆನ ಅಟ್ಯಾಕ್ ಮಾಡಿದ್ವು. ಅದು ಮರದಿಂದ ಕೆಳಗಡೆ ಇಳಿಯೋಕ್ಕಾಗ್ದಂಗೆ ಅಟ್ಯಾಕ್ ಮಾಡಿಬಿಟ್ಟಿದ್ವು. ಆ ರೀತಿ ಇದ್ದು ಬರೀ 2 ಇರೋದು, ಬರೀ 2 ವೈಲ್ಡ್, ಒಂದು ಗಂಡು ಒಂದು ಹೆಣ್ಣು. ಬಟ್ ಹುಲಿಗಳಿಗೆ ಎದುರಿಸ್ತವೆ. ಹುಲಿಗಳು ಇವುಗಳ ತಂಟೆಗೆ ಬರೋಕ್ಕೆ ಹೆದರ್ಕೊಂತವೆ. ಅಷ್ಟೇ ಅಲ್ಲ, ನಾವು ನೋಡಿದ್ರಾಗೆ ಆನೆಗಳು ಕೂಡ ಇವು ಎಲ್ಲಿ ಓಡಾಡ್ತಾ ಇರ್ತವೆ, ಆ ಪ್ರದೇಶದಲ್ಲಿ ಏನಾದ್ರು ಆನೆ ಇದ್ದರೆ ಆನೆಗಳು ಕೂಡ ಹೆದರ್ತವೆ. ಯಾಕಪ್ಪ ಬೇಕು ಸುಮ್ಮನೆ ಅದಿಲೋಗ ಮಾರವನ್ನ ಮನೆ ಕರೆದಂಗಂತೆ ಗಾದೆ ಕೇಳಿದಿರಲ್ಲ, ಅದೇ ರೀತಿ ಇವುಗಳನ್ನ ಯಾರೂ ಈ ವೈಲ್ಡ್ ಡಾಗನ್ನು ಎದುರಾಕೊಳ್ಳಲ್ಲ. ಆನೆಗಳಿಗೆ ಕೂಡ ಆಟ ಆಡಿಸ್ತಾರೆ. ಬಟ್ ಆನೆಗಳಿಗೆ ಏನು ತೊಂದರೆ ಮಾಡೋದಕ್ಕಾಗೋದಿಲ್ಲ. ಆ ನಿದರ್ಶನಗಳು ನಾವು ಇದುವರೆಗೂ ನೋಡಿಲ್ಲ. ಬಟ್ ಆದರೆ ಆನೆಗಳು ಎದುರ್ಕೊಳ್ಳೋಂಗೆ ಮಾಡ್ತವೆ. ಹಿಂದ್ಗಡೆಯಿಂದ ಹೋಗಿ ಕಿಂಡಾಲ್ ಮಾಡ್ತವೆ, ಅಟ್ಯಾಕ್ ಮಾಡೋ ರೀತಿ ಪ್ರವಾಕ್ ಆಗ್ತವೆ. ಆನೆಗಳು ಎದುರ್ತವೆ. ಸಲಗಗಳು, ಒಂಟಿ ಸಲಗಗಳು ಈ 2 ನಾಯಿಗಳಿಗೆ ಎದುರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಬಗ್ಗೆ ತುಂಬ ಇಂಟ್ರೆಸ್ಟ್ ಏನಕ್ಕೆ ಅಂತಂದರೆ, ನನ್ನ ಗುರುಗಳಾದ ಕೃಪಾಕರ ಮತ್ತು ಸೇನಾನಿ ಅವರಿಂದ. ಸೊ ಅವರು ಒಂದು 10ರಿಂದ 12 ವರ್ಷ ಬಂಡೀಪುರ, ಮಧುಮಲೆ, ಮಸೀನ್ಗುಡಿ ಕಾಡಿನಲ್ಲಿ ಈ ವೈಲ್ಡ್ ಡಾಗ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು.
ಸೊ ಅದಕ್ಕೆ ಗ್ರೀನ್ ಆಸ್ಕರ್ ಅವಾರ್ಡ್ ಬಂತು. ಅಂದರೆ ಒಂದು ಸಣ್ಣ ಕುಟುಂಬ ಆದಾಗ್ಲಿಂದ ಅದ್ರ ಪ್ರೌಢಾವಸ್ಥೆಗೆ ಬಂದು ಮರಿ ಹಾಕಿ ಆ ಮರಿಗಳು ದೊಡ್ಡವಾಗಿ ಇವು ಸಾಯೋವರೆಗೆ ಅಲ್ಲಿವರೆಗೂ ದ ಪ್ಯಾಕ್ ಅಂತ ಅದು ದ ಪ್ಯಾಕ್ ಅದೇ ಡಾಕ್ಯುಮೆಂಟ್ರಿ ನೀವು ಒಂದ್ಸಲ ನೋಡಬೇಕು. ಅದನ್ನು ಭಾಳ ಅಚ್ಚುಕಟ್ಟಾಗಿದೆ, ತುಂಬ ಇನ್ಫಾರ್ಮೇಟಿವ್. ಕೃಪಾಕರ ಸೇನಾನಿಯವರು ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಡಾಕ್ಯುಮೆಂಟ್ರಿ ಹೆಸರಾಯಿತು. ಸೊ ನಾನು ಅದರಿಂದ ಇನ್ಸ್ಪೈರ್ ಆಗಿದ್ದೀನಿ. ಸೊ ನಾನು ಕಾಡಿಗೆ ಬಂದಾಗ ಪ್ರಾರಂಭದಲ್ಲಿ ನನ್ನ ಹೆಚ್ಚಿನ ಆಸಕ್ತಿ ಕೊಡ್ತಾ ಇದ್ದಿದ್ದು ಟೈಗರು, ಲೆಪರ್ಡು ಮತ್ತು ಆನೆಗಳ ಬಗ್ಗೆ, ಅದ್ರ ಬಿಹೇವಿಯರ್ ಬಗ್ಗೆ. ಈ ವೈಲ್ಡ್ ಡಾಗ್ಗಳು ಸಾಮಾನ್ಯವಾಗಿ ನನ್ನ ಕಾಡಿನಲ್ಲಿ ಸಾಮಾನ್ಯವಾಗಿ ಸಿಗ್ತಾನೆ ಇರುತ್ತೆ. ಒಂದೊಂದು 15 ಇರೋದು ಒಂದು ಗುಂಪಿದೆ, ಒಂದು 6 ಒಂದು ಗುಂಪಿದೆ, ಈ ರೀತಿ ಇದ್ದಾವೆ. ಈ ರೀತಿ ತನ್ನ ಕುಟುಂಬನ ಬಿಲ್ಟ್ ಮಾಡಿಕೊಂಡು ಅದು ಒಂದು ಸಲ ಮರಿ ಹಾಕಿದಾಗ 4 ಮರಿ 5 ಮರಿ ಆ ಥರ ಎಲ್ಲ ಮರಿ ಹಾಕಿದಾಗ ಭಾಳ ಜೋಪಾನವಾಗಿ ನೋಡಿಕೊಂಡು ಕಾಡಲ್ಲಿ ಅದು ಮನುಷ್ಯರಿಂದ ಅದಕ್ಕೆ ತೊಂದರೆ ಆಗಬಾರ್ದು, ಹುಲಿಗಳಿಂದ ತೊಂದರೆ ಆಗಬಾರ್ದು, ಚಿರತೆಗಳಿಂದ ತೊಂದರೆ ಆಗಬಾರ್ದು. ಈ ರೀತಿ ಅದನ್ನು ತನ್ನ ಕುಟುಂಬನ ಪೋಷಣೆ ಮಾಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಈ ವೈಲ್ಡ್ ಡಾಗ್ ನಾನು ಸಾಮಾನ್ಯವಾಗಿ ಪ್ರತಿ ವಾರ ನೋಡುವಂತಹ ಈ ವೈಲ್ಡ್ ಡಾಗು ಇದು ಫೀಮೇಲ್. ಇದ್ರ ಜೊತೆಗೆ ಒಂದು ಗಂಡಿದೆ, ಒಂದು ಗಂಡು ಒಂದು ಹೆಣ್ಣು. ಈಗ ತಾನೇ ಕುಟುಂಬನ ಪ್ರಾರಂಭ ಮಾಡಿದ್ದಾವೆ, ತನ್ನ ಕುಟುಂಬನ ಬೆಳೆಸ್ತಾ ಇದ್ದಾವೆ. ಎಷ್ಟು ಥ್ರಿಲ್ ಅಂತಂದರೆ 10 ರಿಂದ 14 ಕಿಲೋಮೀಟ್ರ್ ಕಾಡನ್ನು ಈ ಜೋಡಿ ಆಳ್ತಾ ಇದೆ. 10 ರಿಂದ 14 ಕಿಲೋಮೀಟ್ರ್. ಇನ್ನು 10 ರಿಂದ 14 ಕಿಲೋಮೀಟ್ರ್ ಅಂತಂದರೆ ಹುಡುಗಾಟ ಅಲ್ಲ, ಅದು ದಟ್ಟವಾದ ಕಾಡು. ಅಲ್ಲಿ ಸಾಕಷ್ಟು ಹುಲಿಗಳಿರ್ತವೆ, ಚಿರತೆಗಳಿದ್ದಾವೆ, ಆನೆಗಳಿದ್ದಾವೆ. ಸೊ ಅದರಿಂದೆಲ್ಲನೂ ತನ್ನ ಕುಟುಂಬನ ರಕ್ಷಣೆ ಮಾಡಿಕೊಂಡು ಕಾಪಾಡಿಕೊಂಡು ಹೋಗ್ತಾ ಇದ್ದಾವೆ.